ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್. ನಾನು ನಿಮ್ಮ ಲಕ್ಷ್ಮೀ ಸಂಜಯ್. ಇವತ್ತು ನಾನು ಅಡುಗೆ ಭಟ್ರು ಫಂಕ್ಷನ್ಸಲ್ಲೆಲ್ಲ ಮಾಡ್ತಾರಲ್ಲ ಗೀ ರೈಸು, ಆ ಸ್ಟೈಲ್ದು ಗೀ ರೈಸ್ನ ಮನೆಯಲ್ಲೇ ನೀವು ಮಾಡ್ಕೋಬೋದು. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಒಂದು ಕುಕ್ಕರ್ ಪ್ಯಾನ್ ತೊಗೊಂಡ್ಬಿಟ್ಟು ಎಣ್ಣೆ ಜಾಸ್ತಿನೇ ಹಿಡಿಸುತ್ತೆ, ಒಂದು 4-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಮತ್ತು ತುಪ್ಪ 3-4 ಟೇಬಲ್ ಸ್ಪೂನ್ ಹಾಕಿ, ಬೆಣ್ಣೆ ಬೇಕಿದ್ದರೂ 1-2 ಟೀ ಸ್ಪೂನ್ ಹಾಕ್ಬೋದು. ಇದು ಗೀ ರೈಸ್ ಅಂದ ತಕ್ಷಣ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿನೇ ಇರುತ್ತೆ. ಜೀರಿಗೆ 1 ಟೀ ಸ್ಪೂನ್ನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಈ ಸ್ಟೇಜಲ್ಲೇ ನೀವು ಬೇಕಿದ್ದರೆ ಮಸಾಲೆ ಸಾಮಾನುಗಳು ಹಾಕ್ಬೋದು. ಅಂದರೆ ನಿಮಗೆ ಗೀ ರೈಸ್ ವೈಟಾಗಿರಬೇಕಂದ್ರೆ ಪೌಡ್ರ್ ಮಾಡಲಿಲ್ಲದೆ ಹಾಗೆ ಹಾಕ್ಬೋದು. ಹಸಿಮೆಣಸಿನ್ಕಾಯಿ ಉದ್ದುದ್ದ ಸೀಳಿದ್ದು 10, ಖಾರ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ 10 ಹಾಕ್ತಾಯಿದ್ದೀನಿ. ಉದ್ದುದ್ದ ಸೀಳಿದ್ದೇ ಹಾಕಬೇಕು, ಚೆನ್ನಾಗಿರುತ್ತೆ. ಇದರಲ್ಲಿ ಈ ಥರ ಪೇಸ್ಟ್ ಎಲ್ಲ ಮಾಡಿ ಹಾಕಬಾರ್ದು, ಯಾಕಂದರೆ ಗೀ ರೈಸ್ ವೈಟ್ ಬರಬೇಕಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಹಾಕ್ತಾಯಿದ್ದೀನಿ. ಟೊಮೆಟೊ ಸಣ್ಣಕ್ಕೆ ಹೆಚ್ಚಿದ್ದು ಇದು ಕೂಡ ಇದನ್ನು ಪೇಸ್ಟ್ ಮಾಡಿ ಹಾಕಬಾರ್ದು, ಯಾಕಂದರೆ ಕಲ್ಲರ್ ವೈಟಾಗಿರಬೇಕಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಸಾಮಾನುಗಳನ್ನು ನೀವು ಆ್ಯಡ್ ಮಾಡ್ತಾ ಹೋಗಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ 1.5 ಇಂಚು, ಬೆಳ್ಳುಳ್ಳಿ 1 ಅರ್ಧ ಗಡ್ಡೆ ಫ್ರೆಶ್ಶಾಗಿ ಪೇಸ್ಟ್ ಮಾಡಿ ಹಾಕಿ, ಸ್ವಲ್ಪ ನೀರು ಹಾಕ್ಕೊಂಡೆ ಪೇಸ್ಟ್ ಮಾಡಿ ಗ್ರೈಂಡ್ ಮಾಡಿ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ರಾಸ್ ಮೇಲೆ ಹೋಗೋ ಥರ. ಗೋಡಂಬಿ 1-2 ಹಿಡಿ, ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡಿ, ಸ್ವಲ್ಪ ಕಲರ್ ಕೆಂಪಾಗೋವರೆಗೂ ಫ್ರೈ ಮಾಡಿ. ದ್ರಾಕ್ಷಿನೂ ಹಾಕ್ತಾಯಿದ್ದೀನಿ, ಒಣ ದ್ರಾಕ್ಷಿ ನಿಮ್ಮ ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು. ಅದು ಕೂಡ 1 ಹಿಡಿ ಹಾಕಿ 1-2 ಸುತ್ತು ಕೈ ಆಡಿದರೆ ಸಾಕು, ಜಾಸ್ತಿ ಬೇಡ, ಯಾಕಂದರೆ ಪೂರ್ತಿ ಕರಗಿಬಿಡುತ್ತೆ. ಚಕ್ಕೆ 1 ಇಂಚು, ಕಾಳುಮೆಣಸು ಅರ್ಧ ಟೀ ಸ್ಪೂನು, ಏಲಕ್ಕಿ 4, ಲವಂಗ 4, ಜೀರಿಗೆ 1 ಟೀ ಸ್ಪೂನು, ಎಲ್ಲದನ್ನು ಹಾಗೆ ಪೌಡ್ರ್ ಮಾಡಿ ಹಾಕಿ. ನಿಮಗೆ ವೈಟ್ ಬೇಕು ಅಂದರೆ ಕಲರು ಹಾಗೆ ಇಡೀನೇ ಹಾಕಿಬಿಡಿ. ಈಗ ನೀರುಳ್ಳಿ 4 ಉದ್ದುದ್ದ ಸೀಳಿದ್ದು ಸಣ್ಣ ಮೀಡಿಯಮ್ ಸೈಜ್ ಇದೆ ಈರುಳ್ಳಿ, ಅದನ್ನು ಹಾಕಿ 1-2 ಸುತ್ತು ಕೈ ಆಡಿ. ಇಲ್ಲಾಂದರೆ ಫುಲ್ಲು ಜಾಸ್ತಿ ಕೈ ಆಡಿ ಬೇಯಿಸ್ಬಿಟ್ರೆ ಅದು ಮತ್ತೆ ನೀರು ಹಾಕಿ ಕುಕ್ಕರ್ ವಿಜಿಲ್ ಹೊಡೆಸಿದಾಗ ಫುಲ್ಲು ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೆ 1-2 ಸುತ್ತು ಕೈ ಆಡಿಬಿಟ್ಟು ನೆಕ್ಸ್ಟು ಈ ಬಟಾಣಿ ಬೇಕಿದ್ರೆ ಗ್ರೀನ್ ಪೀಸು, ಅದನ್ನು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಅದು ಎಷ್ಟು ನಿಮ್ಮ ಟೇಸ್ಟಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ, 1 ಹಿಡಿ ಅಥವಾ 2 ಹಿಡಿ, ಅಥವಾ ನೆನೆಸಿದ ಬಟಾಣಿ ಬೇಕಾದ್ರೆ ಹಾಕ್ಬೋದು. ಮೊಸರು 1 ಕಪ್ಪು, ಇದೇ ಟೇಸ್ಟ್ ಕೊಡೋದು ಗೀ ರೈಸಲ್ಲಿ. ದೊಡ್ಡ ಕಪ್ಪು ಅಥವಾ ಸ್ಮಾಲ್ ಕಪ್ ಎಷ್ಟಾದರೂ ಹಾಕಿ ನಿಮ್ಮ ಟೇಸ್ಟಿಗೆ, ಚೆನ್ನಾಗಿ ಹುರ್ಕೊಳ್ಳಿ. ಈಗ ಇದಕ್ಕೆ ನೀರು ಮತ್ತು ಹಾಲು ಎರಡೂ ಹಾಕ್ಬೋದು, ಫುಲ್ ಹಾಲೇ ಹಾಕು ಮಾಡ್ಬೋದು. ಈಗ ನೀರು 1.5 ಕಪ್ ಹಾಕ್ತಿದ್ದೀನಿ. ಟೋಟಲ್ಲು 1 ಕಪ್ ಅಕ್ಕಿಗೆ ನಾನು 2.5 ಕಪ್ ನೀರು, ಅಥವಾ ಬೇಕಿದ್ರೆ ನಿಮ್ಗೆ ಉದ್ರುದ್ರಾಗಿ ಬೇಕಂದರೆ 2 ಹಾಕಿ. ಉಪ್ಪು 4 ಟೀ ಸ್ಪೂನು, ಟೇಬಲ್ ಸ್ಪೂನ್ ಅಲ್ಲ, ಸ್ಮಾಲ್ ಟೀ ಸ್ಪೂನು, 4 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಬೇಕಿದ್ರೆ ಹಾಲು 1 ಕಪ್ ಹಾಕ್ತಾಯಿದ್ದೀನಿ, ನೀರು 1.5 ಕಪ್ ಹಾಕ್ತಾಯಿದ್ದೀನಿ, ಟೋಟಲ್ 2.5 ಕಪ್ಪು. ಹಾಲಿಗೆ ಬೇಕಿದ್ರೆ ನೀವು ಒಡೆಯುತ್ತೆ ಅನ್ನಂಗಿದ್ರೆ ಸ್ವಲ್ಪ ಸೋಡಾ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಾಕ್ಬೋದು, ಇಲ್ಲ ಫುಲ್ಲು 2.5 ಕಪ್ಪು ಹಾಲೇ ಹಾಕ್ಬೋದು. ಈಗ ನಾನು 1.5 ಕಪ್ ನೀರು, 1 ಕಪ್ಪು ಹಾಲು. ಈಗ ನೋಡಿ ಕುದೀತಾ ಇದೆ. ಸ್ವಲ್ಪ ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೆ, ಅದು 1/4 kg ಅಥವಾ 1 ಪಾವು ಅಂತಲೇ ಹೇಳ್ಬೋದು. 3 ಜನದ ಅಳತೆಗೆ ಈಗ ನಾನು ತೋರಿಸ್ತಾ ಇರೋದು. ನೆನೆಸಿಟ್ರೆ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ. ಅದನ್ನು ಕೂಡ ಹಾಕಿ ಮತ್ತೆ ಸ್ವಲ್ಪ ಮುಚ್ಚಿಡಿ, ಕುದಿಬೇಕು. ಚೆನ್ನಾಗಿ ಕುದಿಬೇಕಾದ್ರೆ ಹಾಲು ಹಾಕಿ, ಹಾಲಿಗೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿದ್ದೀನಿ ನಾನು, ಯಾಕಂದರೆ ಒಡಿಬಾರ್ದಂತ. ಅದಕ್ಕೆ ಆ ಹಾಲನ್ನು ಈಗ ಚೆನ್ನಾಗಿ ಕುದಿವಾಗ ಹಾಕ್ಬಿಡ್ಬೇಕು, ಆವಾಗ ಒಡೆಯೋದು ಇಲ್ಲ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇವಾಗ ಹಾಲು ಹಾಕ್ತಾಯಿದ್ದೀನಿ. ಬೇಕಿದ್ರೆ ಕೆನೆ ಅಥವಾ ಗಟ್ಟಿ ಹಾಲು ಎಲ್ಲ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದು ಹಾಲು ಹಾಕಿ ತಕ್ಷಣ ಕುಕ್ಕರ್ ಮುಚ್ಚಿಬಿಟ್ಟು ಸ್ವಲ್ಪ ಹೊಗೆ ಬಂದಮೇಲೆ ಚೆಕ್ ಮಾಡಿ ವಿಜಿಲ್ ಹಾಕಿ. 2 ವಿಜಿಲ್ ಸಾಕು, 2 ವಿಜಿಲ್ ಬೇಯಿಸಿದರೆ ಆರಿದ್ಮೇಲೆ ತೆಗಿರಿ. ಈಗ ನೋಡಿ ಗೀ ರೈಸು ಅಡುಗೆ ಭಟ್ರು ಮಾಡ್ತಾರಲ್ಲ ಫಂಕ್ಷನಲ್ಲಿ, ಅದೇ ಸ್ಟೈಲಿಂದು ರೆಡಿಯಾಗಿದೆ. ಗ್ರೀನ್ ಪೀಸ್ ಕೂಡ ಮಾಡಿದ್ದೀನಿ. ಇದ್ರ ಲಿಂಕನ್ನು ನಾನು ಆಗಲೇ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದೀನಿ, ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರೀನ್ ಪೀಸಿನ ಲಿಂಕ್ ಹಾಕಿರ್ತೀನಿ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಇದರಿಂದ ನಿಮಗೆ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ಈಸಿಯಾಗಿ ಬರುತ್ತೆ. ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ.